टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಯಡಿಯೂರಪ್ಪ ಸ್ವಾರ್ಥಕ್ಕಾಗಿ ನನ್ನ ಉಚ್ಚಾಟನೆ ಆಗಿದೆ. ಹೀಗೆ ಮತ್ತೆ ಬಿಎಸ್ ಯಡಿಯೂರಪ್ಪ ವಿರುದ್ಧ ಯತ್ನಾಳ್ ಸಿಡಿದೆದ್ದಿದ್ದಾರೆ. ನಾನ್ ಯಾವತ್ತೂ ಪಕ್ಷದ ಶಿಸ್ತನ್ನ ಉಲ್ಲಂಘಿಸಿಲ್ಲ. ಯತ್ನಾಳ್ರನ್ನ ಹೊರ ಹಾಕದೆ ಹೋದ್ರೆ ಆತ್ಮಹತ್ಯೆ ಮಾಡ್ಕೊಳ್ತೀವಿ ಅಂತ ಹೆದರಿಸಿದ್ದಾರೆ. ಯಡಿಯೂರಪ್ಪನವರು ಹಾಗೆ ಅವರ ಪುತ್ರ ಆತ್ಮಹತ್ಯೆ ಮಾಡ್ಕೊಳ್ತೀವಿ ಅಂತ ಹೆದರಿಸಿದ್ದಾರೆ. ಹೀಗಂತ ಹೇಳಿದ್ರೆ ಪಾಪ ಹೈಕಮಾಂಡ್ ಅವರೇನ್ ಮಾಡ್ತಾರೆ ಹಿಂಗೆಲ್ಲ ಹೇಳಿದ್ರೆ. ಹಾಗಾಗಿ ಬಿಜೆಪಿಯಿಂದ ನನ್ನನ್ನು ಉಚ್ಚಾಟನೆ ಮಾಡಲಾಗಿದೆ. ನಾನು ರನ್ಔಟ್ ಆಗಿಲ್ಲ, ಸಿಕ್ಸರ್ ಹೊಡೆದಿದ್ದೀನಿ, ಇನ್ನು ಮುಂದೆ ಸಿಂಗಲ್ ಡಬಲ್ ಇಲ್ಲ, ಬರೀ ಸಿಕ್ಸರ್ ಹೊಡಿತೀನಿ ಅಂತ ವಿಜಯಪುರದಲ್ಲಿ TV9 ಜೊತೆ ಯತ್ನಾಳ್ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡುವಂತ ಸಂದರ್ಭದಲ್ಲಿ ಉಲ್ಲೇಖ ಮಾಡಿದ್ದಾರೆ. ಹೊಸ ಪಕ್ಷ ಕಟ್ಟೋ ಸುಳಿವನ್ನ ಹೀಗೆ ಯತ್ನಾಳ್ ಅವರು ಕೊಟ್ಟಿದ್ದು, ರಾಜ್ಯದಲ್ಲಿ ಹಿಂದೂ ಪಕ್ಷ ಕಟ್ಟೋ ಅನಿವಾರ್ಯತೆ ಇದೆ ಅಂತಾನೂ ಕೂಡ ಹೇಳಿದ್ದಾರೆ. ಯತ್ನಾಳ್ TV9 ಜೊತೆಗೆ ಮಾತನಾಡುವಂತ ಸಂದರ್ಭದಲ್ಲಿ ಏನೇನು ಸಂಗತಿ ಉಲ್ಲೇಖ ಮಾಡಿದ್ದಾರೆ ಬನ್ನಿ ಕೇಳೋಣ. ಯತ್ನಾಳ್ ಅವರು ಶಿಸ್ತನ್ನು ಮೀರಿ ಇದ್ದಕ್ಕೆ ನಾವು ಉಚ್ಚಾಟನೆ ಮಾಡಿದ್ದೀನಿ ಅಂತ ಹೇಳಿದರೆ, ಶಿಸ್ತನ್ನು ನಿಜವಾಗ್ಲೂ ಯತ್ನಾಳ್ ಮೀರಿದ್ರ? ನಾ ಶಿಸ್ತು ಮೀರಿದ್ರೆ ಎಷ್ಟು ದಿವಸ ಹಾಕ್ಬಿಟ್ರು? 5 ವರ್ಷದ ನೋಟಿಸ್ ಕೊಟ್ಕೋತಾ ಇದ್ದಾರೆ. ಅಂದರೆ ಅವ್ರಿಗೆ ಅನಿಸಿಲ್ಲ. ಕೊನೆಗೆ ಯಡಿಯೂರಪ್ಪ ಅವನ ಮಗ ಹೋಗಿ ಯತ್ನಾಳ್ ಹೊರಗೆ ಹಾಕದೇ ಇದ್ದರೆ ನಾನು ಆತ್ಮಹತ್ಯೆ ಮಾಡ್ಕೋತೀನಿ ಅಂತ ಹೇಳಿದ್ಮೇಲೆ ಪಾಪ ಅವ್ರು ಏನು ಮಾಡ್ಬೇಕು ಹೇಳಿ? ಯತ್ನಾಳ್ ಅವರ ಹೋರಾಟ ಯಡಿಯೂರಪ್ಪ ಅವರ ಕುಟುಂಬದ ವಿರುದ್ಧನ ಅಥವಾ BJPಯ ವಿರುದ್ಧನ? ಭ್ರಷ್ಟ ಯಡಿಯೂರಪ್ಪ ಕುಟುಂಬದ ವಿರುದ್ಧ. ನಕಲಿ ಸಹಿ ಮಾಡಿದ ವಿಜಯೇಂದ್ರನ ವಿರುದ್ಧ. ಅವರ ಅಪ್ಪನ ಜೈಲಿಗೆ ಕಳಿಸಿದ ವಿಜಯೇಂದ್ರನ ವಿರುದ್ಧ ನನ್ನ ಹೋರಾಟ. ನನ್ನ BJP ವಿರುದ್ಧ ಹೋರಾಟ ಇಲ್ಲ, ಪ್ರಧಾನಮಂತ್ರಿಗಳ ವಿರುದ್ಧ ಹೋರಾಟ ಇಲ್ಲ. ನನ್ನ ಹೋರಾಟ ಹಿಂದುತ್ವ, ಅಭಿವೃದ್ಧಿ, ಎಟ್ ನೋ ಅಡ್ಜಸ್ಟ್ಮೆಂಟ್. ಎಲ್ಲರೂ ನೋಡೋಣ, ಜನಾಭಿಪ್ರಾಯ ತಗೋತಾ ಇದ್ದೀವಿ. ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಹಲವಾರು ಕ್ಷೇತ್ರಗಳಲ್ಲಿ BJP ಅಭ್ಯರ್ಥಿಗಳು ಸೋಲೋಕೆ ಯಡಿಯೂರಪ್ಪ ಹಾಗೂ ವಿಜೇಂದ್ರ ಅವರು ಕಾರಣ ಅಂತ ಆರೋಪ ಮಾಡಿದ್ದೀರಿ, ಅದಕ್ಕೇನು ಹೇಳ್ತೀರಿ? ನೋಡಿ, ಕಲ್ಯಾಣ ಕರ್ನಾಟಕದಲ್ಲಿ ಒಂದು BJP ಬರಲಿಲ್ಲ. ದಾವಣಗೆರೆಯಲ್ಲಿ ಸೋಲಿಸಿದ್ರಲ್ಲ, ಅದು ಸಿದ್ದೇಶ್ವರರು ಹೇಳ್ತಾರೆ, ಅವ್ರು ಕೇಳ್ರಿ. ಇನ್ನೂ ಅವ್ರನ್ನ ಸೋಲಿಸಲಿಕ್ಕೆ ಅವ್ರ ವಿರುದ್ಧ ಇರೋರನ್ನ ಜಿಲ್ಲಾಧ್ಯಕ್ಷ ಮಾಡೋದು, ತಾಲೂಕು ಅಧ್ಯಕ್ಷ ಮಾಡೋದು. ಕೋಲಾರ KGFನಲ್ಲಿ ಪ್ರಯತ್ನ ಮಾಡಿದ್ರಿ ಸೋಲಿಸಲಿಕ್ಕೆ, ಚಾಮರಾಜನಗರಲ್ಲಿ ಪ್ರಯತ್ನ ಮಾಡಿದ್ರಿ, ತುಮಕೂರಿನಲ್ಲಿ ಪ್ರಯತ್ನ ಮಾಡಿದ್ರಿ, ಚಿತ್ರದುರ್ಗದಲ್ಲಿ ಕಾರಜೋಳವರ ವಿರುದ್ಧ ವ್ಯಕ್ತಿಗಳಿಗೆ ಇವತ್ತು ಅಧ್ಯಕ್ಷ ಮಾಡಾಕತ್ತೀರಿ. ಇದು ಏನಂತ ಅವರೇ ಹೇಳಬೇಕು, ವಿಜಯೇಂದ್ರನೇ ಹೇಳಬೇಕು. ಉಚ್ಚಾಟನೆ ವಿಚಾರವಾಗಿ ಯತ್ನಾಳ್ ಅವರು ರನ್ಔಟ್ ಆದ್ರ, ಬೋಲ್ಡ್ ಆದ್ರ, ಅಥವಾ ಇನ್ನೊಬ್ಬರು ಮ್ಯಾಚ್ ಫಿಕ್ಸಿಂಗ್ ಮಾಡಿ ಔಟ್ ಮಾಡಿದ್ರ? ನಾನು ರನ್ಔಟು ಆಗಿಲ್ಲ, ಬೋಲ್ಡು ಆಗಿಲ್ಲ, ಸಿಕ್ಸರ್ ಹೊಡೆದಿದ್ದೀನಿ. ಏನು ಬರೀ ಸಿಕ್ಸರ್ ಹೊಡಿತೀನಿ, ಒನ್ಲಿ ಸಿಕ್ಸರ್, 4 ಸಹಿತ ಹೊಡಿದಿಲ್ಲ. ಹಾಂ, ಹೆಂಗೆ ಗೆಲ್ಲಬೇಕಂದ್ರೆ ಸಿಕ್ಸರ್ಲೇನೆ ಗೆಲ್ಕೊತ ಹೋಗೋದು. ನೋ 4 ನೋ ಸಿಂಗಲ್. ಹಾಂ, ನೋ 4 ನೋ ಸಿಂಗಲ್, ನೋ ಡಬಲ್. ಹಿಂಗೆ 2 ಸಲ ಹಿಂಗೆ ಓಡೋದು ಇಲ್ಲ, ಹಗಲೆಲ್ಲ ಓಡಾಡೋದು ಇಲ್ಲ. ಬರೀ ಹಿಂಗೆ 4 ಹೊಡ್ಯಾನ ಅಲ್ಲೇ ಹೋಗಿ ಬೀಳೋದಿಲ್ಲ, ಹೊಡೆದ್ರೆ ಆ ಬೌಂಡ್ರಿ ದಾಟೇ ಬೀಳೋದು. ಈಗ ಜನಾಭಿಪ್ರಾಯ ಸಂಗ್ರಹಣೆ ಮಾಡ್ಬೇಕಂತ ಮಾಡ್ತೀರಿ. ಜನಾಭಿಪ್ರಾಯ ಒಂದು ವೇಳೆ ನಿಮಗೆ ಹಿಂದುತ್ವದ ಮೇಲೆ ಪಕ್ಷ ಕಟ್ಟೋಕೆ ಒಂದು ತೀರ್ಪನ್ನು ಕೊಟ್ಟರೆ ಯಾವಾಗ ಪಕ್ಷ ಕಟ್ತೀರಿ? ಸ್ಟಾರ್ಟ್ ಮಾಡ್ತೀವಿ, ಅದನ್ನು ಪ್ರಕ್ರಿಯೆ ಪ್ರಾರಂಭ ಮಾಡ್ತೀವಿ. ಎಲ್ಲಿವರೆಗೆ ಮಾಡ್ತೀರಿ? ನಾವು 3 ವರ್ಷದ ಸಾಕಷ್ಟು ಸಮಯ ಇದೆ. ಇನ್ನು ಅಲ್ಲಿವರೆಗೆ ನಮ್ಮ BJPಯವರಿಗೆ ಬುದ್ಧಿ ಬಂದು ಎಲ್ಲ ನಾವು ಯಡಿಯೂರಪ್ಪ ಕುಟುಂಬದಿಂದ ಹೊರಗೆ ಬರ್ತೀವಿ, ಹಿಂದುತ್ವ ರಕ್ಷಣೆ ಮಾಡೋರನ್ನ ನಾಯಕತ್ವ ಕೊಡ್ತೀವಿ, ಅಡ್ಜಸ್ಟ್ಮೆಂಟ್ ರಾಜಕಾರಣಿಗಳನ್ನ ದೂರ ಸರಿಸ್ತೀವಿ ಅಂತೇಳಿ ಬಂದರೆ ನಾವು ಯಾವುದೇ ಮುಂದಿನ ಹೆಜ್ಜೆ ಇಡೋದಿಲ್ಲ. ಇಲ್ಲ, ನಾವು ಯಡಿಯೂರಪ್ಪಗೆ ಕರ್ನಾಟಕ BJP ಮಾರೇ ಬಿಟ್ಟಿವಿ ಅಂದ್ರೆ ನಾವು ಮುಂದಿನ ಹೆಜ್ಜೆ ಇಡಬೇಕಾಗ್ತದೆ. ಇದು ಯತ್ನಾಳ್ ಅವ್ರ ಮಾತು. ನಾನು ಮ್ಯಾಚ್ ಫಿಕ್ಸಿಂಗ್ ಮಾಡಲ್ಲ, ಕೇವಲ ಏನು ಉಚ್ಚಾಟನೆ ಎಂಬ ಮ್ಯಾಚಲ್ಲಿ ನಾನು ಇನ್ಮೇಲೆ 6 ಅನ್ನು ಹೊಡಿತೀನಿ, ಜನಾಭಿಪ್ರಾಯ ಸಂಗ್ರಹ ಮಾಡಿಕೊಂಡು ನಾನು ಮುಂದಿನ ನಿರ್ಧಾರವನ್ನು ತಗೋತೇನೆ ಅನ್ನೋ ಮಾತನ್ನು ಯತ್ನಾಳ್ ಅವರು ಹೇಳಿದ್ದಾರೆ. ಕ್ಯಾಮ್ರಾಮನ್ ಶ್ರೀಶಾಲ್ ಜೊತೆ ಅಶೋಕ್ ಅಡಳಿ TV9 ವಿಜಯಪುರ.